ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವರೆಕಾಯಿ ಸಾಂಬಾರನ್ನ ಪ್ರತಿ ಸಲನೂ ಒಣ ಮಸಾಲೆ ಹಾಕಿ ಮಾಡ್ತಿರ್ತೀವಿ, ತಿನ್ನೋಕ್ಕೂ ಬೋರ್ ಆಗುತ್ತೆ. ಬನ್ನಿ ಇವತ್ತು ಹೊಸ ರೀತಿನಲ್ಲಿ ಮಾಡೋಣ. ಫಸ್ಟು ನಾನು ಅವರೆಕಾಯಿನ 1/4 kg ತೊಗೊಂಡಿದ್ದೀನಿ. ಅದನ್ನು ಬಿಡಿಸಿ ಸ್ವಲ್ಪ ನೀರಲ್ಲಿ ಉಪ್ಪು ಹಾಕಿ ಬೇಯಕ್ಕಿಡ್ತೀನಿ. ಒಂದು 10 ನಿಮಿಷದಲ್ಲಿ ಬೇಯ್ದುಬಿಡುತ್ತೆ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ, ಅವರೆಕಾಯಿ ಬೆಂದಿದೆ. ಇವಾಗ ಸ್ವಲ್ಪ ಮಸಾಲೆ ಹುರ್ಕೊಳ್ಳೋಣ. ಒಂದು ಪ್ಯಾನಿಗೆ 2 ಚಮಚ ಧನಿಯಾ ಹಾಕ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಬಾಡಿಸೋಣ, ಕೆಂಪಗಾಗಿದೆ. ಅದನ್ನು ಒಂದು ತಟ್ಟೆಗೆ ಹಾಕೋತಿದ್ದೀನಿ, ಜೊತೆಗೆ ಆರುತ್ತೆ ಹಾಗೆಯೇ. ಈಗ ಒಂದು ಅರ್ಧ ಚಮಚ ಜೀರಿಗೆನ ಹುರ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಚಮಚ ಸಾಸಿವೆ, ಅದು ಫ್ರೈ ಆಗಿದೆ. ಈಗ ಮೆಂತ್ಯ ಅರ್ಧ ಚಮಚ, ಅದು ಕೂಡ ಸ್ವಲ್ಪ ಕೆಂಪಾಗಿದೆ. ಮೆಣಸಿಗೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು, ಆಗ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ತುಂಬ ಘಾಟ್ ಬರಲ್ಲ. ಅದು ಹುರ್ಕೊಂಡಿದ್ದೀನಿ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಸೇರಿ ನಾನು ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 10ರಿಂದ 12 ಹಾಕ್ಕೋಬೋದು. ಇದೆಲ್ಲ ಆರುತ್ತೆ, 10 ನಿಮಿಷ ಬಿಡ್ತೀನಿ. ಈಗ ನೋಡಿ ಆರಿದೆ. ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ, ಪೌಡರ್ ಮಾಡೋಣ. ಈಗ ಮೊದಲಿಗೆ ನಾವು ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಅದನ್ನು ತರ್ತರಿಯಾಗಿ ಪುಡಿ ಮಾಡಿಕೊಂಡು ನಂತರ ಅದಕ್ಕೆ ಮಿಕ್ಕಿದ ಕಾಳುಗಳನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ನೋಡಿ ಇದನ್ನೆಲ್ಲ ಹಾಕೋತೀನಿ ನಾನು. ಇದನ್ನೆಲ್ಲ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡಿಕೊಂಡ್ರೆ ನಮಗೆ ಮಸಾಲೆ ರೆಡಿಯಾಗುತ್ತೆ. ನಾವು ಇದನ್ನು ರಸಮ್ಗೂ ಕೂಡ ಬಳಸ್ಕೋಬೋದು ಪೌಡರ್ನ. ನಾನು ಅದನ್ನು ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಪೌಡರ್ ರೆಡಿಯಾಗಿದೆ ಅಲ್ಲ. ನಾನು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಮಸಾಲೆ ಪೌಡರು, ಅರ್ಧ ಕಪ್ಪು ಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಹಾಗೆ ಸ್ವಲ್ಪ ಹರಳುಪ್ಪು, ಸ್ವಲ್ಪ ಅರಿಶಿಣದ ಪುಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಬೆಂದಿರೋಂಥ 2 ಸ್ಪೂನು ಕಾಳು ಅವರೆಕಾಯಿ, ಅದನ್ನು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಳೋಣ. ಈಗ ಕಾಳನ್ನ ಪ್ಯಾನ್ಗೆ ಹಾಕೋತಾ ಇದ್ದೀನಿ, ಮಿಕ್ಕಿರೋವಂಥ ಕಾಳನ್ನ. ಅದಕ್ಕೆ ರುಬ್ಬಿರೋವಂಥ ಮಸಾಲೆನೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ನಾವು ಅವರೆಕಾಳನ್ನ ರುಬ್ಬಕ್ಕೆ ಯಾಕೆ ಹಾಕೋದಂದರೆ ಅದು ಗಟ್ಟಿ ಬರುತ್ತೆ. ನಾವಿಲ್ಲಿ ಗಟ್ಟಿಯಾಗೋಕ್ಕೆ ಕಡಲೆ ಮತ್ತು ಬೇರೆ ಥರದನ್ನು ಯೂಸ್ ಮಾಡಲ್ಲ. ಅದರಿಂದ ಬೆಂದಿರೋವಂಥ ಅವರೆಕಾಳನ್ನ 2 ಸ್ಪೂನ್ ಹಾಕ್ಕೊಂಡ್ರೆ ಅದು ತಿಕ್ನೆಸ್ ಬರುತ್ತೆ ಸಾಂಬಾರು. ಈಗ ನೋಡಿ ನನಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮುಚ್ಚಿದ್ದೀನಿ. ಇವಾಗ ಬೇಯ್ತಾ ಇದೆ. ಈಗ ಸ್ವಲ್ಪ ಅದನ್ನು ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ತಿಕ್ನೆಸ್ ಬಂತು. ಇವಾಗ ಇದಕ್ಕಿಂತ ತೆಳುವಾಗಿ ಬೇಡ, ಅಷ್ಟೇ ಗಟ್ಟಿ ಇರಲಿ. ಇದಕ್ಕೆ ತುಪ್ಪದ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈ ಒಗ್ಗರಣೆನ ಸಾಂಬಾರ ಮೇಲೆ ಹಾಕೋಣ. ಹಾಗೆ ನೀವು ಈ ಹಂತದಲ್ಲಿ ರುಚಿ ನೋಡಿಕೊಂಡು ಉಪ್ಪೇನಾದರೂ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆ, ಸೊ ಅದರಿಂದ ನಾನೇನು ಆ್ಯಡ್ ಮಾಡ್ತಾಯಿಲ್ಲ. ಹಾಗೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಎಲ್ಲರಿಗೂ ಬಡಿಸಿ ನನಗೆ ಹೇಗಿದೆ ಅಂತ ತಿಳಿಸಿ. ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.